ಅಂತ ಹೇಳಿದ್ರೆ ಅದು ತನಿಖೆ ಮಾಡಲಿ. ಈಗ ನಾನೇ ಯಾಕೆ ಸಫಾಯಿ ಕೊಡಬೇಕು? ಯಾರಾದರೂ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಏನಿದೆ ಅನ್ನೋದು ಅವ್ರು ಹೇಳಲಿ. ನಾನು ಯಾಕೆ? ನಾನು ಮಂತ್ರಿ ಆಗಿದ್ಕೊಂಡು, ಅದು ಕಂದಾಯ ಇಲಾಖೆ ಮಂತ್ರಿ ಆಗಿದ್ಕೊಂಡು ಅದು ಸರಿ ತಪ್ಪು ಅಂತ ನಂದು ವಿಷಯದಲ್ಲಿ ನಾನೇ ಹೇಳೋದಕ್ಕಿಂತ ಬೇರೆಯವರು ಯಾರಾದರೂ ಹೇಳಲಿ, ಕೊಡಲಿ, ಅಲ್ಲಿಗೆ ದೂರು ಕೊಟ್ಟು ತನಿಖೆ ಮಾಡಿಸ್ಲಿ. ಆ ತನಿಖೆಗೆ ನಾವು ಸಹಕಾರ ಮಾಡ್ತೀವಿ. ಸರ್, ಕೆರೆ ಜಮೀನು ಮತ್ತೆ ಆ ಸಮಾಧಿಯ ಜಮೀನುಗಳನ್ನ ಯಾರೇ ಆಗಲಿ, ಯಾರು ತಾತ ಆಗಲಿ, ಬೇರೆ ಯಾರಾಗಲಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಕಾನೂನು ಅವಕಾಶ ಇದೆಯಾ ಅನ್ನೋ ಈಗ ತನಿಖೆ ಮಾಡಲಿ. ಆಮೇಲೆ ತಾನೇ ಪ್ರಶ್ನೆ. ಅವ್ರು ಏನು ಬೇಕೋ ಹೇಳ್ತಾರೆ. ಆರೋಪ ಮಾಡೋರ್ಗೇನು ಯಾವುದೋ ಇಲ್ಲಿಂದ ಅಲ್ಲಿಗೆ ಹಾಕಿ, ಅಲ್ಲಿಂದ ಇಲ್ಲಿಗೆ ಹಾಕಿ, ಇರೋದು ಇಲ್ಲದೆ ಇರೋದು ಎಲ್ಲ ಸೇರಿಸಿ ಆರೋಪ ಮಾಡ್ತಾರೆ. ಆರೋಪ ಮಾಡೋರಿಗೆ ಏನು ಬೇಕಾದರೂ ಆರೋಪ ಮಾಡ್ಬೋದು. ಆರೋಪ ಮಾಡೋರಿಗೆ ಯಾವುದು ಕಾನೂನು ಇಲ್ಲ. ಆದರೆ ತನಿಖೆ ಮಾಡಬೇಕಾದಾಗ ಎಲ್ಲ ಕಾನೂನುಗಳು ಕೂಡ ಬರ್ತದೆ. ತನಿಖೆ ಮಾಡ್ತಕ್ಕಂಥವ್ರು ಹಿಂದೆ ಏನು ನಂತರ ಏನು ಎಲ್ಲವನ್ನು ತನಿಖೆ ಮಾಡ್ತಾರೆ. ಅದಕ್ಕಾಗಿ ನಾನು ಹೇಳೋದು ಸ್ವತಂತ್ರವಾಗಿ ತನಿಖೆ ಆಗಲಿ ಅಂತ. ನೋಡಿ, ಕೈ ಬರಹ ಪಾಣಿ ಇದ್ದಿದ್ದು 2000 ಇಸ್ವಿಗೆ ಮೊದಲು, 2000 ಇಸ್ವಿಗಿಂತ ಮೊದಲು ಕೈ ಬರಹ ಪಾಣಿ ಇದ್ದಿದ್ದು. ಸೊ ಆವಾಗ ಏನಾಗಿದೆ ಅನ್ನೋದು ಕೂಡ ದಾಖಲೆಗಳು ತೆಗೆದು ನೋಡಬೇಕು. ದಾಖಲೆ ತೆಗೆದು ನೋಡಿದ ಮೇಲೆ ಗೊತ್ತಾಗುತ್ತೆ ಏನಾಗಿದೆ, ಏನು ಸರಿಯಾಗಿದೆಯಾ ತಪ್ಪಾಗಿದೆಯಾ ಎಲ್ಲವೂ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದು ನಾವು ಅದಕ್ಕೆ ತನಿಖೆಗೆ ನಾವು ಯಾಕೆ ಎರಡನೇ ಬಾರಿ ಯೋಚನೆ ಮಾಡಬೇಕು? ಸೆಕೆಂಡು ಯೋಚನೆ ಮಾಡೋದು ಯಾಕೆ? ಏನಿದ್ರೆ ಅದು ತನಿಖೆ ಆಗಲಿ. ಕಾನೂನು ನಮಗೆಲ್ಲರಿಗೂ ಮೇಲೆ ಇರ್ತಕ್ಕಂಥದ್ದು, ಕಾನೂನು ಕೆಳಗೆ ನಾವಿರೋರು. ಕಾನೂನು ಪ್ರಕಾರ ಏನೇ ಇದ್ರೂ ಅದಕ್ಕೆ ನಾವು ತಲೆ ಬಾಗ್ತೇವೆ ಅಷ್ಟೇ. ನಮ್ಮ ಸ್ಟ್ಯಾಂಡ್ ತನಿಖೆ ಆಗಲಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆರೋಪ ಮಾಡಿದರೆ ಅದನ್ನು ಅವರು ಕೊಡಲಿ. ಬೇಕಾದರೆ ಲೋಕಾಯುಕ್ತ ಕೊಟ್ಟು ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಏನು ಲೋಕಾಯುಕ್ತ ಡೈರೆಕ್ಷನ್ ಕೊಡ್ತಾರೆ ನಾವು ತಲೆ ಬಾಗ್ತೇವೆ ಅದಕ್ಕೆ. ಮತ್ತೊಂದು ಎರಡನೇ ವಿಷಯನೇ ಇಲ್ಲ ಅದರಲ್ಲಿ ಅಷ್ಟೇ. ಅಲ್ಲ ನೋಡಿ, ಇದು ರಾಜಕೀಯ ಪ್ರೇರಿತಾನೆ. ಇದರಲ್ಲಿ ಇನ್ನೇನಿದೆ? ರಾಜಕೀಯ ಪ್ರೇರಿತ ಕೆಸರೆರ್ಚುವಂಥ ಕೆಲಸ, ಒಬ್ಬರ ಮೇಲೆ ಕಲ್ಲು ಹಾಕೋದು ಭಾಳ ಸಲೀಸು. ಏನೋ ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಸರೆರ್ಚಾಟ ಮಾಡ್ತಕ್ಕಂಥದ್ದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕಾಗಿ ಈಗ ಅವರು ರಾಜಕೀಯವಾಗಿ ಮಾತಾಡ್ತಾರೆ ಅಂತ ನಾನು ಯಾಕೆ ರಾಜಕೀಯವಾಗಿ ಇಳಿಬೇಕು? ಅವ್ರ ಲೆವೆಲ್ಗೆ ನಾವು ಇಳಿಯೋಕ್ಕಾಗೋದಿಲ್ಲ. ಅವ್ರಿಗೇನಿದೆ? ಅವರಿಗೆ ಯಾವುದೂ ಇಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿ ತಲೆ ಎತ್ಕೊಂಡು ಬದುಕ್ತಾ ಇದ್ದೇವೆ. ನಮ್ಮ ರೆಪ್ಯುಟೇಷನನ್ನು ಹಾಳು ಮಾಡಬೇಕು ಅಂತ ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಏನೇ ಇರಲಿ, ತನಿಖೆ ಆದರೆ ಸತ್ಯ ಹೊರಗೆ ಬರ್ತದೆ. ಆ ಸತ್ಯಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಅಷ್ಟೇ. ನೋಡಿ, ರಾಜಕೀಯದಲ್ಲಿ ಇಂಥವು ಆರೋಪಗಳು ಬರ್ತಾ ಇರ್ತವೆ. ಆ ಮಟ್ಟಕ್ಕೆ ಈಗ ಸತ್ಯ ಹೊರಗೆ ಬರಲಿ, ಆಮೇಲೆ ಉಳಿದಿದ್ದು ಮಾತಾಡೋಣ. ಡೆಫಮೇಷನ್ ಹೌದಾ ಇಲ್ಲವಾ? ನೋಡಿ, ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಸತ್ಯ ಗೊತ್ತಾಗಬೇಕು. ನಮ್ಮದು ಗೊತ್ತಾಗಬೇಕು, ಇನ್ನೊಬ್ಬರದು ಗೊತ್ತಾಗಬೇಕು. ಆ ಸತ್ಯ ಹೊರಗಡೆ ಬರಲಿ, ಆಮೇಲೆ ಸತ್ಯನೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಂತ ನಾನು ನಂಬಿದ್ದೇನೆ. ಅಷ್ಟಕ್ಕೆ ನಾನು ಸ್ಟಿಕ್ ಆಗ್ತೇನೆ ಅಷ್ಟೇ. ನಾನು ಚೆಕ್ ಮಾಡಿ ನೋಡ್ತೇನೆ. ನೋಡೋಣ, ಚೆಕ್ ಮಾಡಿ ನೋಡ್ತೇನೆ. ಈಗ ಅದೇ ಮತ್ತೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ ನೀವು ಅದೇ ಹೇಳ್ತೀರಾ. ನೀವೇ ಸೂಚನೆ ಕೊಟ್ಟು ನಿಮ್ಮನ್ನೇ ತನಿಖೆ ಮಾಡಿ ಅಂದರೆ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನೀವೇ ಹೇಳ್ತೀರಾ. ಅದಕ್ಕೋಸ್ಕರ ಆ ಲೈನ್ಗೆ ಹೋಗಲಿಲ್ಲ ನಾನು. ಅದನ್ನು ನಾನೇ ಬಿಟ್ಬಿಟ್ಟೆ. ಯಾಕಂದರೆ ನಾನು ಹಂಗೆ ಹೇಳಿದ್ರೆ ಇಮಿಡಿಯೇಟ್ಲಿ ನೀವು ಹಿಂಗೆ ಹೇಳ್ತೀರಿ. ಅದಕ್ಕೋಸ್ಕರ ಆ ವಿಷಯನೇ ಬೇಡ ಅಂತ ಅಷ್ಟೇ. ಅದಕ್ಕೆ ಅಲ್ಲ, ನೀವು ಹೇಳೋದು ಸರಿನೇ. ಅದಕ್ಕೆ ಆ ಲೈನೇ ಬೇಡ, ಇಂಡಿಪೆಂಡೆಂಟ್ ಸಂಸ್ಥೆಯವರು ಮಾಡಲಿ ಅಂತ ನಾನು ಅದಕ್ಕೆ ಸ್ಟ್ರೈಟ್ ಅಲ್ಲಿಗೆ ಹೋಗಿದ್ದು. ಇಲ್ಲಿಗೆ ಹೋಗಿ ಅಲ್ಲಿಗೆ ಬರೋದಕ್ಕಿಂತ ನಾನು ಯಾಕೆ ಕೊಡ್ಬೇಕು ಸ್ವಾಮಿ? ನಾವು ನಮ್ಮ ಪಿತ್ರಾರ್ಜಿತವಾಗಿ ನಮಗೆ ಬಂದಿರೋ ಆಸ್ತಿ ಸುಮ್ಮನೆ ನಾನೇ ಹೋಗಿ ಎದ್ದು ಬಿದ್ದು ಹೋಗಿ ಇದು ಮೈ ಪರ್ಚ್ಕೊಳ್ಳೋದು ನಮಗೆ ಯಾಕೆ? ಅವ್ರು ಏನೋ ಪಾಪ ಭಾಳ ಏನೋ ಇದರಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ. ಯಾವಾಗೋ ನೀವು 78ನೇ ಇಸ್ವಿ ಅಂತ ಹೇಳ್ತೀರಾ. 78ನೇ ಇಸ್ವಿಯಲ್ಲಿ ನನಗೆ 5 ವರ್ಷ ವಯಸ್ಸು. 5 ವರ್ಷ ವಯಸ್ಸು ನನಗೆ. 2000 ಇಸ್ವಿ ಅಂತ ಹೇಳ್ತೀರಾ. 2000 ಇಸ್ವಿಯಲ್ಲಿ ನಾನು ಈ ದೇಶದಲ್ಲಿ ಇರಲಿಲ್ಲ. ಹಿಂಗೆಲ್ಲ ಇದೆ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಹುಡುಕೊಂಡು ಬಂದು ನನ್ನ ಮೇಲೆ ಕೆಸರು ಎರಚೋಕ್ಕೆ ಏನೇನೋ ಮಾಡ್ತಾರೆ. ರಾಜಕೀಯದಲ್ಲಿ ಒಂದು
ಘನತೆ ಗೌರವ ಒಂದು ಇರಬೇಕು, ಒಂದು ಲೆವೆಲ್ಗೆ ಮೇಲೆ ಇರಬೇಕು. ಆದರೆ ಅವರು ಅದಕ್ಕಿಂತ ಕೆಳಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಹೋಗ್ಬಾರ್ದು ಅಂತ ನಾವು ಹೇಳೋಕ್ಕಾಗುತ್ತಾ? ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕಾನೂನು ಸತ್ಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ.